ಶ್ರೀ ಅಖಿಲ ಹವ್ಯಕ ಮಹಾಸಭಾ ಇವರ ಆಶ್ರಯದಲ್ಲಿ ಶಿವಮೊಗ್ಗ ಜಿಲ್ಲಾ ಹವ್ಯಕ ಶಿಕ್ಷಕ ಸಮಾವೇಶ ಜ್ಞಾನಂ ಎಂಬ ವಿನೂತನ ಕಾರ್ಯಕ್ರಮದಡಿ ಉಪನ್ಯಾಸ, ಚರ್ಚಾಗೋಷ್ಠಿ, ಸನ್ಮಾನ ಮತ್ತು ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 22/2/2026 ಭಾನುವಾರದಂದು ಬೆಳಗ್ಗೆ 6:30ರಿಂದ ರಾತ್ರಿ 9 ಗಂಟೆಯ ತನಕ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್.ವಿ. ತಿಮ್ಮಪ್ಪ, ರಘುನಂದನ್, ರಾಜಾರಾಮ್, ರತ್ನಕರ್ ಉಪಸ್ಥಿತರಿದ್ದರು. ಮಹಾಸಭಾ ರಿಜಿಸ್ಟರ್ ಇವರ ಸಹಯೋಗದೊಂದಿಗೆ ಜ್ಞಾನಂ ಎಂಬ ಶೀರ್ಷಿಕೆ ಅಡಿಗೆ ನಮ್ಮ ಶಿವಮೊಗ್ಗ ಜಿಲ್ಲಾ ಹವ್ಯಕ ಶಿಕ್ಷಕರ ಸಮಾವೇಶವನ್ನು ಇದೇ ದಿನಾಂಕ 22/2/2026 ಭಾನುವಾರದಂದು ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 9 ಕಾರ್ಯಕ್ರಮ ಮುಗಿಯುವವರೆಗೆ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತೇವೆ. ತಾವೆಲ್ಲರೂ ಬರಬೇಕು ಅಂದರೆ ಶಿಕ್ಷಕರು, ನಮ್ಮ ಹವ್ಯಕ ಶಿಕ್ಷಕರು ಬಂದು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥಿಸ್ತೇವೆ. ಕಾರ್ಯಕ್ರಮ ಆರಂಭ ಆಗ್ತದೆ. ಧಾರ್ಮಿಕ ಕಾರ್ಯಕ್ರಮ ಇರ್ತದೆ. ಗಣಪತಿ ಹವನ ಹಾಗೂ ಅಥರ್ವ ಶೀರ್ಷ ಪಾರಾಯಣ ಕಾರ್ಯಕ್ರಮ ಇರ್ತದೆ 9:30ವರೆಗೆ. 9:30ಗೆ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷರಾದ ಡಾಕ್ಟರ್ ಗಿರಿಧರ್ ಕಜೆ ಅವರು ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ 11 ಗಂಟೆಗೆ ಕೆಲವು ಚಿಂತನ ಹಾಗೂ ಮಂಥನ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮವನ್ನು ಮೊದಲಿಗೆ 9:30ಗೆ ಉದ್ಘಾಟನೆ ಶ್ರೀಮತಿ ಭುವನೇಶ್ವರಿ ಹೆಗಡೆ, ಖ್ಯಾತ ಸಾಹಿತಿಗಳು, ಸಾಗರ, ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ವಿನಾಯಕ ಭಟ್ ಮೂರೂರವರು ಇವರು ಆಗಮಿಸ್ತಾ ಇದ್ದಾರೆ. ತದನಂತರ 11 ಗಂಟೆಯಿಂದ ಕೆಲವು ವಿಚಾರ ಸಂಕಿರಣಗಳಿರ್ತದೆ. ಶಿಕ್ಷಣ ಮಂಥನ, ಇದರ ಅಧ್ಯಕ್ಷತೆಯನ್ನು ಕೆ.ಜೆ. ಮಂಜುನಾಥ್, ನಿವೃತ್ತ ಪ್ರಾಂಶುಪಾಲರು, MSRS ಕಾಲೇಜು ಶಿರ್ವಾ. ಇದಾದ ನಂತರ ಮಧ್ಯಾಹ್ನ 12 ಗಂಟೆಗೆ ಉಪನ್ಯಾಸ ಕಾರ್ಯಕ್ರಮ ಇರ್ತದೆ. ಉಪನ್ಯಾಸಕರಾಗಿ ಕುಮಾರಿ ಅಕ್ಷಯ ಗೋಖಲೆ, ಖ್ಯಾತ ವಾಗ್ಮಿಗಳು, ಬೆಂಗಳೂರಿಂದ ಆಗಮಿಸ್ತಾ ಇದ್ದಾರೆ. ಅದಾದ ನಂತರ 12:45 ಮಿಮಿಕ್ರಿ ಮತ್ತು ಹಾಸ್ಯ ಕಾರ್ಯಕ್ರಮ ಇರ್ತದೆ. ಶ್ರೀ ಪಟ್ಟಾಭಿರಾಮ ಸುಳ್ಯ. ಹಾಗೂ ಇದಾದ ನಂತರ ಅಪರಾಹ್ನ ಭೋಜನ ವ್ಯವಸ್ಥೆ ಇರ್ತದೆ. ಆ ಭೋಜನದ ನಂತರ ವಿಚಾರಗೋಷ್ಠಿಗಳಿರ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಒಂದು ವಿಚಾರಗೋಷ್ಠಿ ಇದೆ. ಇದರ ಅಧ್ಯಕ್ಷತೆಯನ್ನ ನಮ್ಮ ಸಾಗರದ ಹಿರಿಯರಾದ ಅಪ್ಪು ನಾರಾಯಣಪ್ಪನವರು ಈ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇದಾದ ನಂತರ ಕೆಲವು ವಿಚಾರಧಾರೆಗಳು, ವಿಶೇಷವಾಗಿ ಡಾಕ್ಟರ್ ಲಕ್ಷ್ಮೀಶ AS ಪ್ರಾಂಶುಪಾಲರು, ಲಾಲ್ ಬಹದ್ದೂರ್ ಕಾಲೇಜ್ ಸಾಗರ ಇವರು ನಡೆಸಿಕೊಡ್ತಾರೆ. ಇದಾದ ಮೇಲೆ ವಿಶೇಷವಾಗಿ ಪ್ರತಿಭಾ ಅಂದರೆ ಪುರಸ್ಕಾರವನ್ನು ಪಡೆದಿರತಕ್ಕಂಥ ಶಿಕ್ಷಕರು ಈ ಹಿಂದೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ತದನಂತರ 4 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ. ತದನಂತರ ಈ ಕಾರ್ಯಕ್ರಮದ ಸಮಾರಂಭ ಇರ್ತದೆ. ಅದನ್ನು ಅಧ್ಯಕ್ಷರಾದ ಡಾಕ್ಟರ್ ಗಿರಿಧರ್ ಕಜೆ ಅವರು ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ GL ಹೆಗಡೆ, ಮಾಜಿ ಅಧ್ಯಕ್ಷರು, ಯಕ್ಷಗಾನ ಅಕಾಡೆಮಿ, ಇವರು ಬರ್ತಾರೆ. ಅದರ ಜೊತೆಗೆ ನಮ್ಮ ನೆಚ್ಚಿನ ವಿದ್ಯಾಧರ್ NH ಅಧ್ಯಕ್ಷರು ಶಿವಮೊಗ್ಗ ಇವರು ಬರ್ತಾರೆ. ತದನಂತರ